ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮನ್ನ ನೋಡ್ತೀರಾ. ಸೊ ನಾನು ಕೆಲವೊಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡೋಣ ಅಂದರೆ ಎಲ್ಲದೂ ನ್ಯೂ. ನಾನು ಒಂದು ಸಲನೂ ಯಾವುದೂ ಯೂಸ್ ಮಾಡಿಲ್ಲ, ಹಾಗಾಗಿ ಟ್ರಯಲ್ ಪ್ಯಾಕಲ್ಲಿ ತರಿಸ್ಕೊಂಡಿದ್ದೆ. ಸೊ ಇವತ್ತು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಅಪ್ಕಮಿಂಗ್ ನ್ಯೂ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನಲ್ಲಿ ಫಸ್ಟ್ ತಲುಪುತ್ತೆ ಅಂತ ಹೇಳ್ತಾ, ಲೆಟ್ಸ್ ಗೆಟ್ಸ್ ಅನ್ಬಾಕ್ಸಿಂಗ್ ದಿಸ್ ಪಾರ್ಸಲ್. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಎಲ್ಲ ನ್ಯೂ ಪ್ರಾಡಕ್ಟ್ಸ್ ಲೈಕ್ ರೆನೆದಾಗಿರ್ಬೋದು, ಸೆಟಾಫಿಲ್ ಆಗಿರ್ಬೋದು. ಆ್ಯಂಡ್ ನಾನು ಮುಂಚೆನೇ ತೊಗೊಳ್ಳೋಣ ಅಂದ್ಕೊಳ್ತಿದ್ದೆ. ಆಲ್ರೆಡಿ ಎಲ್ಲ ಪ್ರಾಡಕ್ಟ್ಸ್ಗೂ ಡಬಲ್ಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿ. ಆ್ಯಂಡ್ ಈ ಒಂದು ಬ್ರ್ಯಾಂಡ್ಸ್ಗಳದ್ದು ಟ್ರೈ ಮಾಡೋಣ ಅಂತ. ಎಲ್ಲ ಮಿನಿ ಇರುತ್ತೆ, ಬಟ್ ನೋಡೋಣ ಎಷ್ಟು ಕ್ವಾಂಟಿಟಿಲಿ ಇರುತ್ತೆ ಅಂತ, ಅದಕ್ಕೋಸ್ಕರ. ಆ್ಯಂಡ್ ಒಂದು ವಿಡಿಯೋ ಮಾಡೋಣ, ನಿಮಗೂ ಸ್ವಲ್ಪ ಪ್ರಾಡಕ್ಟ್ಸ್ಗಳ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ಬೋದು ಅಂತ ಇವತ್ತು ವಿಡಿಯೋ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಪಾರ್ಸಲ್ನ ಬುಕ್ ಮಾಡಿದ್ದು ಆ್ಯಕ್ಚುಲಿ ಜಾನ್ವರಿ 22 ನಮ್ಮದು ತುಂಬ ದೂರ ಇರುತ್ತಲ್ಲ, ನಮ್ಮದು ಹಳ್ಳಿ ಕಡೆ ಎಲ್ಲ. ಸೊ ಸ್ವಲ್ಪ 7 days 8 days, ಕೆಲವೊಂದು 10 days ತೊಗೊಳುತ್ತೆ ಡೆಲಿವರಿ. ಅಂದರೆ ತುಂಬ ಬೇಗ ಬರೋಲ್ಲ. ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳ್ದೆಲ್ಲ ತುಂಬ ಬೇಗ ಬರುತ್ತೆ. ಆ್ಯಂಡ್ ಇದನ್ನು ಇವತ್ತು ರಿಸೀವ್ ಮಾಡಿಕೊಂಡೆ. ಸೊ ಇವತ್ತು ಆದರೆ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತೀನಿ, ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಓಪನ್ ಮಾಡೋಣ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ. ಸೊ ಇವಾಗ ಬಾಕ್ಸ್ನ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಪ್ರಾಡಕ್ಟ್ಗಳನ್ನು ಮಿಡ್ಡಲ್ಲಿ ತರಿಸಿದ್ದೀನಿ, ಬಟ್ ಯಾವುದೊಂದು ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಇವಾಗ ಸ್ವಲ್ಪ ಬಿಡ್ದಂಗೆ ವೀಡಿಯೋಸ್ ಮಾಡಬೇಕು ಅಂತ ರೆಸಲ್ಯೂಷನ್ ಹಾಕ್ಕೊಂಡಿದ್ದೀನಿ ಇಯರ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟರು ಪರವಾಗಿಲ್ಲ ವೀಡಿಯೋ ಮಾಡೋದಕ್ಕೆ. ಇವಾಗಲೂ ಅಷ್ಟೇ, ಪಾಪ ಅವಾಗಲೇ ಬಿಡ್ತಾಯಿಲ್ಲ. ಅವನು ಇನ್ನೊಂದು ಫೋನಲ್ಲಿ ಶಾರ್ಟ್ ವೀಡಿಯೋಸ್ ಹಾಕ್ಬಿಟ್ಟು ಇವಾಗ ನಾನು ಇಲ್ಲಿ ಬರಬೇಡ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು 10 minutes ತೊಗೊಳುತ್ತೆ ಅಷ್ಟೇ ಅಲ್ವಾ ಅಂತ. ಅವನಿಗೆ ಚಾಕೆಲ್ಲ ಇಸ್ಕೊಳ್ಳೋಕ್ಕೆಲ್ಲ ಬರ್ತಾನೆ, ತುಂಬ ಹಿಂಸೆ ಕೊಡ್ತಾನೆ. ಸೊ ಇವಾಗ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಇಷ್ಟಿಷ್ಟೆಲ್ಲ, ಬಟ್ ತುಂಬ ಚಿಕ್ಕದೆಲ್ಲ ಬಂದಿರುತ್ತೆ. ಇದು ನೋಡಿ, ಫಸ್ಟು ಸಿಕ್ಕಿದ್ದು ಫ್ರೀ ಫ್ರೆಶ್ ಪ್ರೊಟೆಕ್ಟ್ ಯುವರ್ ಗ್ಲೋ 88% UV ಪ್ರೊಟೆಕ್ಷನ್ ನಿವ್ಯಾದು. ಇದು ಈ ರೀತಿ ಇದೆ. ಸೊ ನೆನ್ನೆ ಒಂದು ನಾನು ವೀಡಿಯೋದಲ್ಲಿ ಹ್ಯಾಂಡ್ಸ್ಗೆ ಮತ್ತು ಬಾಡಿ ಫೇಸ್ಗೆಲ್ಲ ನಿವ್ಯಾದ ಮಾಯ್ಶ್ಚರೈಸರ್ ಹಚ್ಕೊಬೋದು ಅಂದಿದ್ನಲ್ಲ, ಅದೂ ಅಷ್ಟೇ. ಯಾವುದೋ ನಾನು ಪ್ರಾಡಕ್ಟ್ನ ಬೈ ಮಾಡಿದ್ದಕ್ಕೆ ಇದು ಬಂದುಬಿಟ್ಟು 8 ml. ಇದು ನನಗೆ 2 rupeesಲ್ಲೇನೋ ಆಯ್ತು, 2 rupees ಏನೋ ಅದರಲ್ಲಿ ಸಿಕ್ಕಿದ್ದು. ಅಂದರೆ ಇದೆಲ್ಲ ಒಂದೊಂದು ಸಲ ಅಷ್ಟೇ ನಾವು ಆರ್ಡರ್ ಮಾಡೋಕ್ಕಾಗೋದು ಟ್ರಯಲಲ್ಲಿ. ಸೊ ನೆನ್ನೆ ಯೂಸ್ ಮಾಡಿದ್ನಲ್ಲ ಅದೇ ಥರದ್ದು ಇದೊಂದು ಮಾಡ್ಕೊಂಡಿದ್ದೆ, 2 rupees ಅಷ್ಟೇ ಅಲ್ವಾ ಅಂತ. ಅಂದು ಆದಮೇಲೆ ಸೆಟಾಫಿಲ್ ಅವ್ರದ್ದು ಸ್ಯಾಂಪಲ್ ಪ್ಯಾಕ್ ಸೆನ್ಸಿಟಿವ್ ಸ್ಕಿನ್ ಎಫರ್ಟ್ ಡಿಸ್ಕವರ್ ಜೆಂಟಲ್ ಸ್ಕಿನ್ ಕೇರ್ ಫಾರ್ ಸೆನ್ಸಿಟಿವ್ ಸ್ಕಿನ್ದು. ಸೊ ಇದೂ ಅಷ್ಟೇ ತುಂಬಾ ಪುಟಾಣಿ. ಇದು ಬಂದುಬಿಟ್ಟು 5 ml ಇದೆ, ಮಾಯ್ಶ್ಚರೈಸಿಂಗ್ ಕ್ರೀಮ್. ಇದು ಈ ರೀತಿ ಪ್ಯಾಕಲ್ಲಿ ಅಂಟಿಸಿದ್ದಾರೆ. ಇದನ್ನು ಆಮೇಲೆ ಬೈ ಮಾಡೋಣ. ಇದು ಬಂದುಬಿಟ್ಟು 5 ml ಅರೌಂಡು 5 rupeesಗೋ ಏನೋ. ಸೊ ಸುಮ್ಮನೆ ಇರಲಿ, ಟ್ರೈ ಮಾಡೋಕ್ಕೇನೋ ಒಂದು ಟೈಮು. ಆ್ಯಂಡ್ ಇಷ್ಟ ಆದರೆ ತುಂಬಾ ಇದೆಲ್ಲ ಡ್ರೈ ಸ್ಕಿನ್ಗೆ ಯೂಸ್ ಆಗುತ್ತಲ್ಲ, ಒಂದು ಸಲ ನೋಡೋಣ ಅಂತ. ಆ್ಯಂಡ್ ನನ್ನ ಹತ್ರ ಸಾಕಷ್ಟಿದೆ, ಲೈಕ್ ಫ್ಲಿಕ್ಕಾದಾಗಿರ್ಬೋದು, ನಿವ್ಯಾದಾಗಿರ್ಬೋದು, ಆ್ಯಂಡ್ ತುಂಬ ಇನ್ನೂ ವೆನೋಸಿಯಾದು ಎಲ್ಲ ಇದೆ ಡ್ರೈ ಸ್ಕಿನ್ನಿಗಾಗುವಂಥದ್ದು. ಇದು ಸುಮ್ಮನೆ ಆರ್ಡರ್ ಮಾಡಿದೆ, ಟ್ರೈ ಮಾಡೋಣ ಅಂತ ಇದೊಂದು. ನೆಕ್ಸ್ಟು ಬಂದುಬಿಟ್ಟು ಬಯೋ ಆರ್ಗ್ಯಾನಿಕ್ ಅವ್ರದ್ದು ಆಲೋವೆರಾ ಜೆಲ್ ಥರ್ಡ್ ಒನ್. ಇದು ಬಂದುಬಿಟ್ಟು 50 ml ಇದೆ. ಸೊ ಎಲ್ಲ ಪ್ಯಾಕ್ ಆಗಿದೆ. ಇದು ಬಾಟಲ್ ಇಷ್ಟರಲ್ಲಿ ಬಂದಿದೆ, ಬಟ್ ಅದರಲ್ಲಿ ನೋಡಿದಾಗ ಇಷ್ಟು ದೊಡ್ಡದು ಅನ್ನಿಸ್ತವೆ ಗೊತ್ತಾ. ನನಗೆ ಏನಕ್ಕೆ ಅಲೋವೆರಾ ಜೆಲ್ ಬೇಕಿತ್ತು ಅಂತಂದರೆ, ನಾನು ಫೇಶಿಯಲ್ ಏರ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ತೀನಿ 3 or 4 monthsಗೆ. ತುಂಬ ಜನ ಏರ್ಸ್ ಎಲ್ಲ ರಿಮೂವ್ ಮಾಡಿಲ್ಲ, ಬಟ್ ಟ್ರಸ್ಟ್ ಮೀ, ನೀವೆಷ್ಟು ಚೆನ್ನಾಗಿ ಫೇಶಿಯಲ್ ಏರ್ಸ್ನ ತೆಗಿತೀರ, ನಿಮ್ಮ ಮೇಕಪ್ ಆಗಿರ್ಬೋದು, ನಿಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲನೂ ಚೆನ್ನಾಗಿ ರಿಮೂವ್ ಆಗುತ್ತೆ. ಇದು ಸ್ಮೆಲ್ ಅಂತೂ ಸಖತ್ತಾಗಿದೆ. ಬಯೋ ಆರ್ಗ್ಯಾನಿಕ್ ಅವ್ರದ್ದು ನಾನು ಲಾಸ್ಟ್ ಟೈಮ್ ಒಂದು 2-3 ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ನನ್ನ ಪರ್ಸ್ನಲ್ಗೆ ಆ್ಯಂಡ್ ಬ್ರೈಡ್ಸ್ಗೆ, ಕೆಲವೊಬ್ಬರಿಗೆ ಫೇಶಿಯಲ್ ಏರ್ಸು ಆ್ಯಂಡ್ ಅಪ್ಪರ್ ಲಿಪ್ಸ್ ಇರುತ್ತಲ್ಲ ಅವಾಗ ಬೇಕಾಗುತ್ತೆ ಯೂಸ್ ಮಾಡೋಕ್ಕೆ ಅಂತ. ಇದೊಂದು 50 ml ಇದೆ, ಥರ್ಡ್ ಪ್ರಾಡಕ್ಟು. ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ಇವೆಲ್ಲ ಏನು ಅಂದರೆ ಬರ್ತೇನೆ, ಬಟ್ ಈ ಪ್ರೈಸ್ಗೆ. ಬಟ್ ತುಂಬ ಪುಟಾಣಿ ಅನಿಸುತ್ತೆ, ಏನು ಮಾಡೋಂಗಿಲ್ಲ, ಟ್ರೈ ಮಾಡೋದಕ್ಕಲ್ವ. ಓಕೆ, ಇದು ಬಂದುಬಿಟ್ಟು ರೆನೆ ಅವ್ರದ್ದು
ಕೊರಿಯನ್ ಗ್ಲೋ ಸೆರಮ್ ಗ್ಲಾಸ್ ಸ್ಕಿನ್ ಎಫೆಕ್ಟ್ ಲೈಟ್ ವೆಯ್ಟ್. ಸೊ ಕೊರಿಯನ್ದು 5 ml. ಇದು 2 ಮಾಡ್ಕೊಂಡಿದ್ದೆ. ಸೊ ಇದು 2 ಸೇಮ್ ಪ್ರಾಡಕ್ಟ್ಸೇ. ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದು ಬಂದುಬಿಟ್ಟು 5 ml ಅಷ್ಟೇ. ಎಷ್ಟು ಪುಟಾಣಿ ಇರುತ್ತೆ ಗೊತ್ತಾ, ಬಟ್ ಓಕೆ 2 ಮಾಡಿದ್ದಕ್ಕೂ. ಇದೆಲ್ಲ ಗ್ಲಾಸ್ ಸ್ಕಿನ್ ಎಫೆಕ್ಟ್ ಕೊಡುತ್ತಲ್ಲ ಮೇಕಪ್ಗೆ, ಅದಕ್ಕೆ ನೀವುದು ಟ್ರೈ ಮಾಡೋಣ ಅಂತ ಈ ಸೆರಮ್ ನಾನು ಸಲ ಟ್ರೈ ಮಾಡ್ತೀನಿ. ಎಷ್ಟೆಷ್ಟು ಪುಟಾಣಿ ಇದೆ ನೋಡಿ, ಬಟ್ ಕ್ಯೂಟ್ ಪ್ಯಾಕೇಜಿಂಗ್. ತುಂಬಾ ಚೆನ್ನಾಗಿದೆ. ನೈಸ್ ಸ್ಮೆಲ್. ಗ್ಲೋ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ. ಹೌದು, ಟ್ರಸ್ಟ್ ಮೀ, ದಿಸ್ ಇಸ್ ರಿಯಲಿ ನೈಸ್. ಇದು ತುಂಬ ಚೆನ್ನಾಗಿದೆ. ಇದು 249 rupees ಫಾರ್ 5 ml. ಕೊರಿಯನ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬ್ರ್ಯಾಂಡ್ಸ್. ಅದರಲ್ಲೂ ರೆನೆ ಅವ್ರದ್ದು ತುಂಬಾ ಇವಾಗ ಫುಲ್ ವೈರಲ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇದು 2 ತರಿಸಿದೆ, ತುಂಬ ಯೂಸ್ ಆಗುತ್ತೆ. 5 ml ಕಮ್ಮಿದೆಲ್ಲ, ಬೇಗ ಖಾಲಿ ಆದರೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂದರೆ ಅಂತ. ಇದು ನನಗೆ 2 ಸೇಮ್ ಆರ್ಡರ್ ಮಾಡಿದ್ದೆ. ಇದನ್ನು ನೆಕ್ಸ್ಟ್ ಅಪ್ಕಮಿಂಗ್ ಬ್ರೈಡ್ಸ್ ಮೇಲೆ ಯೂಸ್ ಮಾಡೋಣ. ಆ್ಯಂಡ್ ಅಗೇನ್ ರೆನೆ ಅವ್ರದ್ದು ಇದು ಬಾಲಿವುಡ್ ಫಿಲ್ಟರ್ದು ತುಂಬ ವೈರಲ್. ಇದು ನಾನು ತುಂಬ ಸಲ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ನನ್ನ ಹತ್ರ ತುಂಬಾ ಪ್ರೈಮರ್ಸ್ ಇದೆ. ಸೊ ಅದಕ್ಕೆ ಎಲ್ಲ ಜಾಸ್ತಿ ಇದಕ್ಕೆ ಇನ್ವೆಸ್ಟ್ ಮಾಡಬಾರ್ದು ಅಂತ ತೊಗೊಂಡಿರಲಿಲ್ಲ. ಇದನ್ನು ಸ್ವಲ್ಪ ದಿನ ಎಷ್ಟಾದ್ರು 2-3 ಮೆಂಬರ್ಸ್ಗೆ ಆಗ್ಬೋದು ಅಷ್ಟೇ. ಇದು ಪುಟಾಣಿ. ಇದನ್ನು ಯೂಸ್ ಮಾಡ್ತೀನಿ. ಇಫ್ ನನಗೆ ಬೇಕು, ಅವಶ್ಯಕತೆ ಇದೆ ಆ್ಯಂಡ್ ಚೆನ್ನಾಗಿದೆ ಅಂದಾಗ ನೆಕ್ಸ್ಟು ನಾನು ಬೈ ಮಾಡ್ತೀನಂತೆ. ಸೊ ಇದಿಷ್ಟೇ ಇರೋದು 5 ml ಈ ಬಾಟ್ಲಲ್ಲಿ. ಏನು 1% ಅಷ್ಟೇ ಇರೋದು. ಇದಕ್ಕೆ ತುಂಬ ಕಾಸ್ಟ್ಲಿ. ಏನು ಮಾಡೋಂಗಿಲ್ಲ, ಬ್ರ್ಯಾಂಡ್ ವೈಸ್ ಹೋಗ್ತೀವಿ ಅಂತಂದರೆ ತೊಗೊಳ್ಳೇಬೇಕು. ಆ್ಯಂಡ್ ಇದು ವೈರಲ್ ಆಗಿತ್ತಲ್ವ, ಇಲ್ಲಿ ನೋಡೋಣ ಅಪ್ಲೈ ಮಾಡಿ ತೋರಿಸ್ತೀನಿ. ಬಾಲಿವುಡ್ ಫಿಲ್ಟರ್ ನನ್ನ ಹತ್ರ ಇದೇ ಸೇಮ್ ಟೆಕ್ಸ್ಚರ್ ಕೊಡೋವಂಥದ್ದು 3 ಇದೆ. ಬಟ್ ಟ್ರಸ್ಟ್ ಮೀ, ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಲ್ಲ, ಇದು ಇದೇ ಥರ ಫೀಲ್ ಕೊಡೋ ಥರದ್ದಿದೆ. ಬಟ್ ಇದು ತುಂಬ ಹೈಡ್ರೇಟ್ ಫೀಲು ಕೊಡ್ತಾಯಿದೆ. ಅಂದರೆ ತುಂಬಾ ಸಾಫ್ಟು. ನಂತರ 3-4-5 ತುಂಬಾ ಇದೆ ಬ್ರ್ಯಾಂಡ್ಸ್ಗಳದ್ದು, ಲೈಕ್ 7 Seas'ದು, ಇನ್ಸೈಡ್ಸ್ದು, ಮತ್ತು ತುಂಬ ಪ್ರೈಮರ್ಸ್ ಇದೆ. ಸ್ವಿಸ್ ಬ್ಯೂಟಿ ಆಗಿರ್ಬೋದು. ಆ್ಯಂಡ್ ತುಂಬ ಐ ಫರ್ಗಾಟ್ ಒಂದು 5-6 ಇದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಇದಕ್ಕೆ ಇನ್ವೆಸ್ಟ್ ಮಾಡಿಲ್ಲ. ಬಟ್ ದಿಸ್ ಈಸ್ ರಿಯಲಿ ಸೋ ಗುಡ್. ತುಂಬ ಚೆನ್ನಾಗಿದೆ. ರೆನೆ ಅವ್ರದ್ದು ತುಂಬ ವೈರಲ್ಲು ಆಗಿತ್ತು, ಬಟ್ ನಾನೇ ತೊಗೊಂಡಿರಲಿಲ್ಲ. ಸಖತ್ ಚೆನ್ನಾಗಿದೆ. ಇಷ್ಟೇ ಇರೋದು ಪುಟಾಣಿ. ಇದಕ್ಕೇ 100 rupees ಏನೋ ಹಾಕಿದ್ದಾರೆ. ಬಟ್ ತುಂಬ ಫೀಲ್ ಸಾಫ್ಟ್ ಅನಿಸುತ್ತೆ. ಮತ್ತು ಅಗೇನ್ ಇದೇ ಥರದ್ದು ತುಂಬ ಪ್ರೈಮರ್ಸ್ ಇದ್ರೂ ನನಗೆ ಇದರಷ್ಟು ಸಾಫ್ಟ್ ಫೀಲ್ನೆಸ್ ಆಗೋಲ್ಲ. ಅದೆಲ್ಲ ಸ್ವಲ್ಪ ಗೊತ್ತಾಗುತ್ತೆ. ಲೈಕ್ ಅಂದರೆ ಸ್ಕಿನ್ ಮೇಲೆ ಹಾಕಿರೋದಕ್ಕೆ ಅದು ಎಲ್ಲ ಪೋರ್ಸ್ ಎಲ್ಲ ಕ್ಲಿಯರ್ ಮಾಡಿರುತ್ತೆ. ಬಟ್ ಇಷ್ಟು ಸಾಫ್ಟ್ ಫೀಲ್ ಕೊಡ್ತಿರ್ಲಿಲ್ಲ. ದಿಸ್ ಇಸ್ ರಿಯಲಿ ವೆರಿ ಗುಡ್. ಆ್ಯಂಡ್ ಅಗೈನ್ ನಾನು ಬೈ ಮಾಡ್ತೀನಿ ದೊಡ್ಡದು ಪ್ಯಾಕೇಜ್ನ. ಅಂದರೆ ಕೆಲವೊಂದು ಇದೆಯಲ್ಲ, ಅದೆಲ್ಲ ಖಾಲಿ ಆದಮೇಲೆ. ನೆಕ್ಸ್ಟು 2 ಪ್ರಾಡಕ್ಟ್ಸ್ಗಳು ಬಂದುಬಿಟ್ಟು ಈ ಥರ ಟ್ರ್ಯಾಕ್ ಮಾಡಿ ಕಳಿಸಿದ್ದಾರೆ. 2 or 3 ಪ್ರಾಡಕ್ಟ್ಸ್. ಬಟ್ ಏನು ಗೊತ್ತಾ, ನಾನು ಇದರಲ್ಲಿ ಒಂದು ಟ್ರಯಲ್ ಮಾಡಬೇಕು. ಸೆಟಾಫಿಲ್ ಅವ್ರದ್ದು ಕ್ಲೆನ್ಸರ್ ಅಂದ್ಕೊಂಡಿದ್ದೆ. ಅದು ಬಿಟ್ಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು. ಪರ್ಸ್ನಲಾಗೂ ಯೂಸ್ ಮಾಡೋಣ ಸೆರಮ್ನ ಅಂತ ಹೇಳಿ ಇದನ್ನು 2 ತೊಗೊಂಡೆ. ಆ್ಯಕ್ಚುಲಿ ಸೆಟಾಫಿಲ್ದು ನಾನು ಕ್ಲೆನ್ಸರ್ ತೊಗೊಬೇಕಿತ್ತು ಅನ್ನಿಸ್ತು. ಬಟ್ ನಾನು ತುಂಬ ಕ್ಲೆನ್ಸರ್ಸ್ ಎಲ್ಲ ಏನು ಬ್ರೈಡ್ಸ್ಗೆ ಯೂಸ್ ಮಾಡಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ಒಂದು 2 ವೀಡಿಯೋಸ್ ನೋಡಿದಾಗ ಯೆಲ್ಲೋಯಿಶ್ ತೆಗಿಯೋದಕ್ಕೆ ಪರ್ಪಲ್ ಐ ಶ್ಯಾಡೋ ಮಿಕ್ಸ್ ಮಾಡಿಕೊಂಡು ಕ್ಲೆನ್ಸರ್ಗೆ ಅದರಲ್ಲಿ ಕಾಟನ್ಗೆ ಹಾಕ್ಕೊಂಡು ವೈಪ್ ಮಾಡೋದು ಅದನ್ನು ನೋಡಿದ್ದೆ. ಆ ಥರದಕ್ಕೆ ಬೇಕಾಗೋದು ಕ್ಲೆನ್ಸರ್. ಬಟ್ ನಾನು ಯೂಶ್ವಲಿ ಯೂಸ್ ಮಾಡ್ತಿರಲ್ಲ. ಆ್ಯಂಡ್ ಅಗೇನ್ ಹಂಗೇನಾದ್ರು ಇದ್ದರೆ ನಾನು ಮಿಸರಲ್ ವಾಟರ್ ಎಲ್ಲ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ತೊಗೊಳ್ಳ. ಬಟ್ ಇವಾಗ ಅನ್ನಿಸ್ತಾ ಇತ್ತು ಬುಕ್ ಮಾಡಿ ಆರ್ಡರ್ ಬರ್ತಿದೆ ಅಂದಾಗ ಇಷ್ಟೇ 25 ml. ತುಂಬ ಪುಟಾಣಿ ಬಾಟಲ್ ಇದೂ. ಹಾಗಾಗಿ ಇದು ಅದೊಂದು ಕ್ಲೆನ್ಸರ್ ತೊಗೊಬೇಕಿತ್ತು ಅಂತ. ಬಟ್ ನಾನು ತೊಗೊಳ್ಳಿಲ್ಲ. ಸೊ ಸೆಟಾಫಿಲ್ಲು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ತೊಗೊಂಡೆ. ಇದು ಬಂದುಬಿಟ್ಟು ನಂಗೆ ತುಂಬ ಯೂಸ್ ಆಗುತ್ತೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಎಲ್ರಿಗೂ. ಸೊ ಮಾಯ್ಶ್ಚರೈಸಿಂಗ್ ಲೋಷನ್ ಇದನ್ನು ತೊಗೊಂಡೆ. ಇವಾಗ ನನ್ನ ಸ್ಕಿನ್ನು ಸ್ವಲ್ಪ ಡ್ರೈ ಫೀಲ್ ಆಗುತ್ತೆ ಈ ಸೀಸನ್ಗೆ. ಅದಕ್ಕೋಸ್ಕರ ಟ್ರೈ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಅದರಲ್ಲೇ ಕೊಟ್ಟಿದ್ದಾರೆ ನಾರ್ಮಲ್ ಟು ಕಾಂಬಿನೇಷನ್ ಸೆನ್ಸಿಟಿವ್ ಅಂತ. ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ನು. ಅದು ಈ ಥರ ಏನು ಸಿಚುವೇಶನ್ಸ್ಗಳಲ್ಲಿ ವೆದರ್ಗೆ ಡ್ರೈ ಥರನೂ ಆಗುತ್ತೆ.
ವರ್ತ್ ಬೈ, ತೊಗೊಬೋದು, ಚೆನ್ನಾಗಿದೆ ಇದೊಂದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಿವ್ಯಾ ಸಾಫ್ಟು. ಆ್ಯಕ್ಚುಲಿ ನಾನ್ ವೆಡ್ಸು ತುಂಬ ಕಮ್ಮಿ ಪೇ ಮಾಡೋವಂಥದ್ದು ಇದ್ದಾಗ ನಿವ್ಯಾನ ಯೂಸ್ ಮಾಡ್ತೀನಿ. ಫ್ಲಿಕ್ಕಾ ಆಗಲಿ ಆ್ಯಂಡ್ ಬೇರೆ ಥರದ್ದೆಲ್ಲ ಯೂಸ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ಇದೊಂದು ಅಗೇನ್ ಬೈ ಮಾಡೋಣ ಬೇಕಾಗುತ್ತೆ. ಅಂದರೆ ಅದು ಖಾಲಿ ಆಗಿ ಬಂತು. ಆಲ್ಮೋಸ್ಟ್ ಅದು 1 ಇಯರ್ ಆಯಿತು. ತುಂಬ ನಾನು ಬ್ರ್ಯಾಂಡೆಡ್ದೇ ಹಾಕಬೇಕು ಅಂತ ಕೆಲವೊಂದು ಸತಿ ಫ್ಲಿಕ್ಕಾನೇ ಜಾಸ್ತಿ ಯೂಸ್ ಮಾಡಿರೋವಂಥದ್ದು. ನಿವ್ಯಾ ಸಾಫ್ಟ್ ತುಂಬಾ ರೇರ್. ಇಫ್ ಇನ್ ಕೇಸ್ ನಾನು ಫರ್ಗಾಟ್ ಅಂದರೆ ಬಿಟ್ಟೆಲ್ಲ ಹೋದರೆ ಮರೆತು ಫ್ಲಿಕ್ಕಾದು ಆವಾಗ ಯೂಸ್ ಮಾಡ್ತಾಯಿದ್ದೆ ನಿವ್ಯಾ. ಸೊ ಇದು ಬೇಕಾಗುತ್ತೆ ಅಂತ ಇರಲಿ ಎಮರ್ಜೆನ್ಸಿಗೆ, ಅಥವಾ ನಾನು ತುಂಬ ಜಾಸ್ತಿ ಕ್ಯಾರಿ ಮಾಡೋಕ್ಕಾಗಲ್ಲ ದೊಡ್ಡದು ಅಂದಾಗ ಈ ಥರ ಪುಟಾಣಿದು ನಾನು ತುಂಬ ಸಿಂಪಲ್ ಮೇಕೋವರ್ಗೆಲ್ಲ ಯೂಸ್ ಮಾಡ್ಬೋದು. ಈಗ ಅದು ಏನಂದರೆ, ಈಗ ನಮ್ಮ ಕಡೆ ಎಲ್ಲ ತುಂಬ ಜನ ತುಂಬ ಕಮ್ಮಿ ಕೇಳ್ತಾರೆ, ಬಟ್ ನಾವು ಹಾಕ್ಕೊಂಥದ್ದು ಹಾಕಿದ್ರೇ ನಾವು ಮೇಕಪ್ ಆರ್ಟಿಸ್ಟ್ ಅನ್ನಿಸ್ಕೊಳ್ಳೋದು. ಆಮೇಲೆ ನನಗೊಂದು ಕಂಫರ್ಟಬಲ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ವರ್ಕ್ ಸಿಗೋದು. ಹಂಗಾಗಿ ನಾನು ಚೆನ್ನಾಗಿರೋದು ಬ್ರ್ಯಾಂಡ್ಸೇ ಹಾಕ್ತೀನಿ. ಆ್ಯಂಡ್ ನಿವ್ಯಾ ಈಸ್ ಗುಡ್ ಅಂತ ಹೇಳ್ಬೋದು. ಬಡ್ಜೆಟ್ ಫ್ರೆಂಡ್ಲಿನೂ ಹೌದು ಆ್ಯಂಡ್ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಮೇಯ್ನ್ ನೀವು ಸ್ಕಿನ್ ಪ್ರೆಪ್ ಹೇಗೆ ಮಾಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಟೆಕ್ನಿಕ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಾಡಕ್ಟ್ನಾರು ಯೂಸ್ ಮಾಡಿ ನಿಮ್ಮ ಒಂದು ಟೆಕ್ನಿಕ್ಸ್ ಆಗಿರ್ಬೋದು, ನಿಮ್ಮ ಪ್ರಿಪ್ರೇಷನ್ ಹೆಂಗಿರುತ್ತೆ ಸ್ಕಿನ್ದು, ಆ್ಯಂಡ್ ನಿಮ್ಮ ಒಂದು ಪ್ರಾಡಕ್ಟ್ ನಾಲೆಡ್ಜ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದಿಸ್ ಒನ್ ನೆಕ್ಸ್ಟ್ ಪ್ರಾಡಕ್ಟ್. ಆ್ಯಂಡ್ ಅಗೇನ್ ನನಗೆ ಇನ್ನೊಂದು ಇದು ಗಾರ್ನಿಯರ್ದು ಸ್ಕಿನ್ ನ್ಯಾಚುರಲ್ಸ್ ಅವ್ರದ್ದು SPF 50++ ನ್ಯೂ ಸೂಪರ್ UV ಇನ್ವಿಸಿಬಲ್ ಏರ್ ಮಿಸ್ಟ್ ಸನ್ಸ್ಕ್ರೀನ್ದು ಇಯರ್ ಲಾಕ್ SPF 50 PA++ ಇದೆ. ಬ್ರಾಡ್ ಸ್ಪೆಕ್ಟ್ರ, ಆಲ್ ಡೇ ಯೂಸ್, ಇವನ್ ಓವರ್ ಮೇಕಪ್ ಆದಮೇಲೂ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು 599 ರುಪೀಸ್. ಸೊ ಟ್ರೈ ಮಾಡೋಣ. ಈ ಥರದ್ದು ಯಾವುದೂ ನಾನು ಪ್ರಾಡಕ್ಟ್ ಯೂಸ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಗಾರ್ನಿಯರ್ದೊಂದು ಟ್ರೈ ಮಾಡಲೇಬೇಕು ಅಂತ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಇದು. ಸೊ ಹ್ಯಾಂಡ್ ಮೇಲೆ ವಾವ್, ಸ್ಮೆಲ್ ಅಂತೂ ಅಲ್ಟಿಮೇಟ್ ಆಗಿದೆ. ಸಿ ಕಾಣಿಸ್ದಲ್ಲೂ ವಿಡಿಯೋದಲ್ಲಿ ಗೊತ್ತಿಲ್ಲ, ಲೈಟ್ ಕಮ್ಮಿ ಇದೈತಿ. ಏರ್ ಮಿಸ್ಟ್ ಸನ್ಸ್ಕ್ರೀನ್ ಇದು. ವಾವ್, ತುಂಬ ಚೆನ್ನಾಗಿದೆ ಗಾಯ್ಸ್. ಇವು ಆಲ್ಸೋ ಟ್ರೈ ಮಾಡಿಬೇಕು ಅಂದರೆ, ಬಟ್ ಪ್ರಾಡಕ್ಟು ಹೇಳ್ಬೇಕಂದ್ರೆ 599 ರುಪೀಸ್. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಟ್ರಸ್ಟ್ ಮೀ ಸಕ್ಕತ್ತಾಗಿದೆ. ಇದು ಪ್ಯಾಕೇಜಿಂಗೇ ನೋಡಿ ಎಷ್ಟು ಮುದ್ದಾಗಿದೆ. ಕಲರ್ ಆಗಿರ್ಬೋದು, ಗಾರ್ನಿಯರ್ದು ತುಂಬ ಕೆಲವೊಂದು ಅಷ್ಟು ಪ್ರಾಡಕ್ಟ್ಸ್ಗಳು ಬೇಕಾಗಿದೆ. ನಾನು ಇದನ್ನು ಟ್ರೈ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ನಾನು ರಿಸಲ್ಟ್ ಯಾವ ರೀತಿ ಇತ್ತು ಅಂತ ಹೇಳ್ತೀನಿ. ಸೊ ಜಸ್ಟ್ ನನ್ನ ಹ್ಯಾಂಡ್ ಮೇಲೆ ಸ್ಪ್ರೇ ಮಾಡ್ಕೊಂಡಿದ್ದು, ಬಟ್ ನಿಜ ಮುಳುಗೋಗಬೇಕು ಆ ಸ್ಮೆಲ್ಲಲ್ಲಿ. ನನಗೆ ಯೂಶ್ವಲಿ ಫ್ರ್ಯಾಗ್ನೆನ್ಸ್ ಆಗೋಲ್ಲ, ಯಾವುದ್ರದ್ದು ಪರ್ಫ್ಯೂಮ್ಸ್ ಆಗಿರ್ಬೋದು, ಲೈಕ್ ಕಂಫರ್ಟ್ಸ್ ಆಗೋಲ್ಲ, ತುಂಬ ಇರಿಟೇಷನ್ ಆಗುತ್ತೆ. ತುಂಬ ನನಗದೇನೋ ಗೊತ್ತಿಲ್ಲ, ಫ್ರ್ಯಾಗ್ನೆನ್ಸ್ಗಳದ್ದು ಆಗೋದೇ ಇಲ್ಲ. ಬಟ್ ದಿಸ್ ಈಸ್ ಎಷ್ಟು ಅಂದರೆ ಹಾಯಾಗಿ ಅನ್ನಿಸ್ತಿದೆ, ಮೈಂಡ್ ಕಾಮ್ ಅನ್ನಿಸ್ತಿದೆ. ನಂಗೆ ಮತ್ತೆ ಮತ್ತೆ ಸ್ಮೆಲ್ ನೋಡ್ಕೊಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಯು ಕ್ಯಾನ್ ಡೆಫಿನೆಟ್ಲಿ ಪರ್ಚೇಸ್ ಆ್ಯಂಡ್ ಟ್ರೈ ಮಾಡಲೇಬೇಕು. ಇಫ್ ನಿಮಗೆ ಇದು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಅವ್ರಿಗೆ ಯೂಸ್ ಆಗುತ್ತೋ ಏನೋ, ಐ ಡೋಂಟ್ ನೋ, ಬಟ್ ನಾನು ಮರ್ತಿದ್ದೀನಿ. ತೊಗೊಂಡಿದ್ದು ಅಲ್ಲಿ ಕೆಲವೊಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತಲ್ಲ, ಅದು ನೋಡೇ ತೊಗೊಂಡಿದ್ದು. ಆ್ಯಂಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಶೇಕ್ ಮಾಡಿ ಯೂಸ್ ಮಾಡಬೇಕು. ಇದು ಡೆಫಿನೆಟ್ಲಿ ನನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ನ ಪರ್ಟಿಕ್ಯುಲರಾಗಿ ಈ ಒಂದು ಪ್ರಾಡಕ್ಟದ್ದು ಶೇರ್ ಮಾಡೇ ಮಾಡ್ತೀನಿ. ಆ್ಯಂಡ್ ರೆನೆ ಅವ್ರದ್ದು ಅಷ್ಟೇ ಕೋರಿಯನ್ ಗ್ಲೋ ಸೆರಮ್ನು ಟ್ರೈ ಮಾಡಬೇಕು ಅಂತ ಹೇಳಿನೇ 2 ತೊಗೊಂಡಿದ್ದು. ಡೆಫಿನೆಟ್ಲಿ ಇದನ್ನೆಲ್ಲ ಯೂಸ್ ಮಾಡಿ ಹೆಂಗಿದೆ ರಿಸಲ್ಟ್ಸ್ ಅಂತ ನೆಕ್ಸ್ಟು ಪರ್ಟಿಕ್ಯುಲರ್ ಒಂದು ವೀಡಿಯೋಸ್ ಹಾಕ್ತೀನಿ. ನಿಮ್ಗೆ ಬೇಕು ಅಂತಂದರೆ ನಂಗೆ ಕಾಮೆಂಟಲ್ಲಿ ಕೇಳಿ. ಸೊ ಏನು ಈಗರ್ ಟು ವೆಯ್ಟ್ ಯೂಸ್ ಮಾಡೋದಕ್ಕೆ. ಓಕೆ, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಇದೆಲ್ಲ ಪ್ರಾಡಕ್ಟ್ಸ್ಗಳು ತುಂಬಾ ನ್ಯೂ, ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ನಿವ್ಯಾ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದೆಲ್ಲನೂ ನಂಗೆ ಕೆಲವೊಂದು ಮೇಕಪ್ಗೆ ಅಥವಾ ಸ್ಕಿನ್ ಕೇರ್ಗೆ ನನ್ನ ಪರ್ಸ್ನಲ್ಗೂ ಬೇಕಾಗುತ್ತೆ ಅಂತ ತೊಗೊಂಡಿದ್ದು. ಸೊ ಚೆನ್ನಾಗಿದೆ, ನೋಡೋಣ. ಇದೆಲ್ಲ ಅಪ್ಕಮಿಂಗ್ ಬ್ರೈಡ್ಸ್ಗಳಿಗೂ ಸಹ ರೆನೆದೆಲ್ಲ ಯೂಸ್ ಮಾಡ್ತೀನಿ. ಅಕಾರ್ಡಿಂಗ್ ಟು ದಟ್ ಸ್ಕಿನ್ ಟೈಪ್ ಮ್ಯಾಚ್ ಆಗುತ್ತೆ ಅಂದರೆ ಅಷ್ಟೇ. ಎಲ್ಲ ಸ್ಕಿನ್ ಟೈಪು ಎಲ್ಲ ಪ್ರಾಡಕ್ಟ್ಸು ಯೂಸ್ ಆಗೋಲ್ಲ, ಬಟ್ ಡೆಫಿನೆಟ್ಲಿ ಇದಂತೂ ನಾನು ಯೂಸ್ ಮಾಡಬೇಕು. ಸನ್ಸ್ಕ್ರೀನ್ ಏರ್ ಮಿಸ್ಟ್ ಒಂದು, ಆ್ಯಂಡ್ ಅಗೇನ್ ಸೆರಮ್ ಒಂದು. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.
ಆದಷ್ಟು ಪ್ರಾಡಕ್ಟ್ಸ್ಗಳನ್ನೆಲ್ಲ ಟ್ರೈ ಮಾಡಿ, ಮತ್ತು ಅಗೇನ್ ಒಂದು ವೀಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ಕೆಲವೊಂದು ನನಗೆ ಕಂಫರ್ಟ್ಸ್ ನನಗೆ ಹಾಕ್ಕೊಳ್ಳುತ್ತೆ ಅದ್ರದ್ದು ಬಗ್ಗೆ ಪರ್ಟಿಕ್ಯುಲರ್ ವೀಡಿಯೋಸ್ ಹಾಕ್ತೀನಿ ಅಂತ ತಿಳಿಸ್ತಾ ಇವತ್ತಿನ ವೀಡಿಯೋನ ಹೀಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಅಥವಾ ನಿಮಗೇನಾದರೂ ಕಮೆಂಟ್ಸಲ್ಲಿ ಈ ಪ್ರಾಡಕ್ಟ್ಸ್ಗಳು ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳು ನಂಗೆ ಸಿಕ್ಕಿದ್ರೆ ಲಿಂಕ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.